ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತು ನಾವು ಕ್ಲಾಸ್ 3 ಅಂದರೆ ಡೇ 3 ಕ್ಲಾಸ್ 3 ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ ಪೈಥಾನ್ ಕೋರ್ಸಲ್ಲಿ. ಸೊ ಫಸ್ಟ್ ಪ್ರೋಗ್ರಾಮ್ ನಾವೇನು ಪೈಥಾನ್ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ ಫಸ್ಟ್ನೇ ವಿಡಿಯೋದಲ್ಲಿ. ಎರಡನೇ ವಿಡಿಯೋದಲ್ಲಿ ನಾವು ಯಾವ ಥರ ಪೈಥಾನ್ ಇನ್ಸ್ಟಾಲ್ ಮಾಡೋದು ಮತ್ತು ಅದಕ್ಕೆ ಬೇಕಿರೋ ರಿಕ್ವೈರ್ಡ್ ಟೂಲ್ಸ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಟ್ಟಿದ್ವಿ. ಈಗ ಮೂರನೇ ವಿಡಿಯೋದಲ್ಲಿ ಅಂದರೆ ಕ್ಲಾಸ್ 3 ಈಗ ಇಲ್ಲಿ ನಾವೀಗ ಕಲಿಯೋಣ ಏನಂತ ಅಂದರೆ ಪೈಥಾನ್ ಸಿಂಟೆಕ್ಸ್ ಸ್ಟೆಪ್ ಬೈ ಸ್ಟೆಪ್ ವೈಸ್ ನಾವೀಗ ಕಲಿತಾ ಹೋಗೋಣ. ಸೊ ಸಿಂಟೆಕ್ಸ್ ಯಾಕೆ ಅಂದರೆ, ಸೊ ನೀವು ಏನಾದರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಲಿ ಮತ್ತು ಏನೊಂದು ಹೊಸ ಏನಾದ್ರು ಕಲಿತಾ ಇದ್ರೆ ಅದ್ರ ಫಸ್ಟ್ ಬೇಸಿಕ್ ಗೊತ್ತಿರ್ಬೇಕು ನಮಗೆ. ಲೈಕ್ ಈಗ ನಾವೇನಾದ್ರು ಸೈಕಲ್ ತುಳಿಯೋಕೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ, ಕಲಿಬೇಕು ಅಂತ ಅಂದ್ಕೊಂಡಾಗ, ಸೊ ಅದಕ್ಕೆ ಪೆಡಲ್ ಯಾವ ಥರ ಇರ್ತವೆ ಮತ್ತು ಹ್ಯಾಂಡಲ್ ಯಾವ ಥರ ಇಟ್ಕೋಬೇಕು ಮತ್ತು ಇದೇ ಥರ ಯಾಕೆ ಓಡಿಸ್ಬೇಕು, ನಾವು ಪೆಡಲೇ ತುಳಿದ್ರೆ ಯಾಕೆ ಚಕ್ರ ಮುಂದಕ್ಕೆ ಹೋಗುತ್ತೆ ಮತ್ತು ಚೈನ್ ಯಾಕೆ ಹಿಂಗೆ ತಿರುಗುತ್ತೆ ಅಂತ ತಿಳ್ಕೊತೀವಲ್ಲ, ಅದೇ ಥರ ಪೈಥಾನಲ್ಲೂ ಕೂಡ ನಾವೀಗ ಅದರ ಸಿಂಟ್ಯಾಕ್ಸ್ನ ತಿಳ್ಕೊಳ್ಳೋಣ. ಸೊ ಸಿಂಟ್ಯಾಕ್ಸ್ನ ತಿಳ್ಕೊಂಡ್ರೆ ನಾವು ಅಡ್ವಾನ್ಸ್ಡ್ ಪ್ರೋಗ್ರಾಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಬನ್ನಿ ನೋಡೋಣ ಏನೇನು ಸಿಂಟ್ಯಾಕ್ಸ್ ಇದೆ, ಯಾವ ಥರ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಮೊದಲನೇದಾಗಿ ಸಿಂಟ್ಯಾಕ್ಸ್ ಅಂದ್ರೆ ಏನು? ಸೆಟ್ ಆಫ್ ರೂಲ್ಸ್. ಸಿಂಟ್ಯಾಕ್ಸ್ ಇದೆ ಸೆಟ್ ಆಫ್ ರೂಲ್ಸ್ ಫಾರ್ ರೈಟಿಂಗ್ ಪೈಥಾನ್ ಕೋಡ್. ನನಗೆ ಹೇಳಲು ಫಾರ್ ಎಕ್ಸಾಂಪಲ್ ಸೈಕಲ್ ಎಕ್ಸಾಂಪಲ್ ಕೊಟ್ಟೆ. ಅದೇ ಥರ ಈ ಪೈಥಾನಲ್ಲಿ ಸೆಟ್ ಆಫ್ ರೂಲ್ಸ್ ಫಾರ್ ರೈಟಿಂಗ್ ಪೈಥಾನ್ ಕೋಡ್. ಈ ಪೈಥಾನ್ ಕೋಡ್ನ ಬರೆಯೋದಕ್ಕೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಇದೇ ಥರ ನೀವು ಬರೀಬೇಕು ಮತ್ತು ಇದೇ ಥರ ಪ್ರಿಂಟ್ ಮಾಡಬೇಕು ಅಂತ ಸೆಟ್ ಆಫ್ ರೂಲ್ಸ್ ಇರುತ್ತೆ. ಅದನ್ನು ನಾವು ಇಲ್ಲಿ ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದು ಜಸ್ಟ್ ಲೈಕ್ ಎ ಗ್ರಾಮರ್ ಇನ್ ಇಂಗ್ಲೀಷ್. ಸೊ ಈಗ ನಾನೇನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನಮ್ಮ ಕನ್ನಡದಲ್ಲಿ ಒಂದು ಗ್ರಾಮರ್ ಇದೆ. ಸೊ ಅ ಇ ಈ ಅಂತ ಏನು ಗ್ರಾಮರ್ ಇರುತ್ತೆ ಅದೇ ಥರ ಇಂಗ್ಲೀಷಲ್ಲೂ ಒಂದು ಗ್ರಾಮರ್ ABCD ಅಂತ ಗ್ರಾಮರ್ ಇರುತ್ತಲ್ಲ, ಸೊ ಆ ಥರ ಇದೊಂದು ಪೈಥಾನ್ ಪ್ರೋಗ್ರಾಮ್. ಸಿಂಟ್ಯಾಕ್ಸ್ ಏನು ಹೇಳುತ್ತೆ? ಸಿಂಟ್ಯಾಕ್ಸ್ ಟೆಲ್ಸ್ ಪೈಥಾನ್ ಹೌ ಟು ರೀಡ್ ಅಂಡ್ ರೈಟ್ ಅಂಡರ್ಸ್ಟ್ಯಾಂಡ್ ದಿ ಕೋಡ್. ಸೊ ಈ ಸಿಂಟ್ಯಾಕ್ಸ್ ಏನು ಹೇಳುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ? ಸೊ ಅದು ನಾವೇನೇ ಈಗ ಒಂದು ಪ್ರಿಂಟ್ ಹೆಲೋ ವರ್ಡ್ ಅಂತ ಬರೆದ್ರೆ ಅದು ಓದುತ್ತೆ ಮತ್ತು ಅರ್ಥ ಮಾಡ್ಕೊಂಡು ನಮಗೆ ಔಟ್ಪುಟ್ ಕೊಡುತ್ತೆ. ಅದನ್ನು ಇಲ್ಲಿ ಸಿಂಟ್ಯಾಕ್ಸ್ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್, ಪೈಥಾನ್ ಹ್ಯಾಸ್ ಕ್ಲೀನ್ ಅಂಡ್ ಸಿಂಪಲ್ ಸಿಂಟ್ಯಾಕ್ಸ್. ಏನು ಅಂದರೆ, ಸೊ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿಕೊಂಡ್ರೆ ಪೈಥಾನು ಇದು ಕ್ಲೀನ್ ಆಗಿರುತ್ತೆ. ಲೈಕ್ ಯಾವ ಥರ ಅಂದರೆ, ಒಂದು ಫಾರ್ಮೆಟ್ ಇರುತ್ತೆ ಮತ್ತು ಒಂದು ಅಲೈನ್ಮೆಂಟ್ ಇರುತ್ತೆ, ಮತ್ತು ಏನೋ ಒಂದು ಅನ್ಫಾರ್ಮೆಟೆಡ್ ಅನ್ನ ಇತ್ತು ಅಂದರೆ ಅದು ಕ್ಲೀನಾಗಿ ಸಿಂಪಲಾಗಿ ಅರ್ಥ ಆಗೋ ಥರ ಕೊಡುತ್ತೆ. ಸೊ ನೀವು C ಆಗಲಿ ಮತ್ತು ಜಾವಾ ಆಗಲಿ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತವೆ. ಯಾವ ಥರ ಅಂದರೆ ತುಂಬ ದೊಡ್ಡ ಪ್ರೋಗ್ರಾಮ್ ಇರ್ತವೆ. ಅದನ್ನು ಕಲಿಬೇಕು ಅಥವಾ ಅದನ್ನೇನಾದರೂ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಸೊ 3 ತಿಂಗಳು 6 ತಿಂಗಳು ಕೋರ್ಸಸ್ನ ಕೆಲವೊಬ್ರು ಕಲಿಯೋಕ್ಕೆ ಹೋಗ್ತಾರೆ. ಸೊ ನನ್ನಂಥ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಸೊ ಅದರಿಂದ ಮನಿ ಮಾಡ್ತಾರೆ. ಬಟ್ ಇನ್ನು ನನಗಿನ್ನ ಅಡ್ವಾನ್ಸ್ ಆಗಿರೋರು ಕೂಡ ಮನಿ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನು ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದು ಸಿಂಪಲಾಗಿ ಅರ್ಥ ಮಾಡ್ಕೊ, ಬಟ್ ಕಲಿಸ್ಬೇಕು ಅಂತ ಇರ್ತಾರಲ್ವಾ, ಅಂಥವ್ರು ಏನು ಮಾಡ್ತಾರೆ ಈಗ ಅಂದರೆ, ಸೊ ಅದರಿಂದ ಮನಿ ಮಾಡಿಕೊಂಡು ಅದನ್ನು ಈಸಿಯಾಗಿ ಹೇಳ್ಕೊಡ್ತಾ ಇರ್ತಾರೆ. ಮತ್ತು ಕೆಲವರು ಮನಿಗೋಸ್ಕರನೇ ಮಾಡ್ತಿರ್ತಾರೆ. ಸೊ ಈಗ ಕೆಲವೊಂದು 6 ತಿಂಗಳು 1 ವರ್ಷ ಆದರೂ ಅರ್ಥನೇ ಆಗ್ತಿರಲ್ಲ, ಜಸ್ಟ್ ಏನಾದ್ರು ವರ್ಕ್ ಮಾಡ್ತಾ ಇರ್ತಾರೆ. ಆಯಿತಾ? ಸೊ ಪೈಥಾನ್ ಆ ಥರ ಯಾವುದೇ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪೇರ್ ಮಾಡಿಕೊಂಡ್ರೆ ಇದು ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ನೀವು ಕಲಿತು ನಿಮಗೆ ಹೈ ಪೇಯಿಂಗ್ ಸ್ಕಿಲ್ಸು ಕೂಡ ಇದು ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಕಲಿತ್ರೆ ನೀವು ಇದರಿಂದ ಚಾಟ್ ಬಾಟ್ ಮಾಡ್ಬೋದು, ಮತ್ತು ವೆಬ್ ಅಪ್ಲಿಕೇಶನ್ ಮಾಡ್ಬೋದು, ಮತ್ತು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಕೂಡ ನೀವು ಮಾಡ್ಬೋದು. ಆ ಥರ ಇದು ಪೈಥಾನ್ ಗುಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್, ಮೇಕಿಂಗ್ ಇಟ್ ಈಸಿ ಟು ಲರ್ನ್. ಇದನ್ನು ಮಾಡಿರೋದೇ ಈಸಿಯಾಗಿ ನಾವು ಕಲೀಲಿ ಅಂತ. ಸೊ ನಾನು ಇದನ್ನ ಯಾರು ಡೆವಲಪ್ ಮಾಡಿದ್ದು ಅಂತ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ಫಸ್ಟ್ ವಿಡಿಯೋದಲ್ಲಿ, ಪ್ಲೀಸ್ ನಾನು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ಬೋದು. ನೆಕ್ಸ್ಟು, ಸೊ ಇದಿಷ್ಟು ಸಿಂಟ್ಯಾಕ್ಸ್ಗೆ. ಓಕೆನಾ? ಸಿಂಟ್ಯಾಕ್ಸ್ ಐ ಹೋಪ್ ಯು ಅರ್ಥ ಆಯಿತು ಅಂದ್ಕೋತೀನಿ. ಅರ್ಥ ಆಗಿದ್ರೆ ಸಿಂಪಲಾಗಿ ಒಂದು ವರ್ಡಲ್ಲಿ ಹೇಳ್ತೀನಿ ಕೇಳಿ. ಸಿಂಟ್ಯಾಕ್ಸ್ ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ದಟ್ ಫಾರ್ ರೈಟಿಂಗ್ ಪೈಥಾನ್ ಕೋಡ್. ಅಷ್ಟೇ ಸಿಂಪಲ್, ಇಷ್ಟೇ ವರ್ಡ್ ಅರ್ಥ ಮಾಡ್ಕೊಂಬಿಡಿ. ಸಿಂಟ್ಯಾಕ್ಸ್ ಅಂದರೆ ಸೆಟ್ ಆಫ್ ರೂಲ್ಸ್ ದಟ್ ಫಾರ್ ರೈಟಿಂಗ್ ಪೈಥಾನ್ ಕೋಡ್ ಅಷ್ಟೇ. ಓಕೆನಾ? ಸೊ ಇದು ಸಿಂಪಲ್ ಇಂಗ್ಲೀಷ್ ಗ್ರಾಮರ್ ಥರ ಇರುತ್ತೆ. ಓಕೆ, ನಾವೇನು ಮಾತಾಡ್ತೀವಿ ಕನ್ನಡದಲ್ಲಿ ಅದೇ ಥರ ಇಂಗ್ಲೀಷ್ ಗ್ರಾಮರ್ ಥರ ಇರುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆನಾ? ನೆಕ್ಸ್ಟು, ಪೈಥಾನ್ ಪ್ರೋಗ್ರಾಮಿಂಗ್ ಇದನ್ನು ಎರಡು ಥರದಲ್ಲಿ ನಾವು ಮಾಡ್ಬೋದು. ಒಂದು ಪೈಥಾನ್ ಪ್ರೋಗ್ರಾಮ್ ಪರ್ಟಿಕ್ಯುಲರ್ ಒಂದು ಜಸ್ಟ್ ಸಿಂಪಲ್ ಪ್ರೋಗ್ರಾಮ್ಸ್ ಆದರೆ, ಸೊ ಏನು ಇನ್ಸ್ಟಾಲ್ ಮಾಡಿದ್ವಿ ನಾವು ಪೈಥಾನ್ನ ಅದರಲ್ಲೇ ಇರುತ್ತೆ ಪೈಥಾನ್ ಐಡ್ಲರ್ ಅಂತ. ಸೊ ಅಲ್ಲಿ ಈಗ ಹೆಲೋ ವರ್ಲ್ಡ್ ಇಲ್ಲೇನಿದೆಯಲ್ಲ, ಈಗ ಕಾಣ್ತಿದೆಯಲ್ಲ, ಇದನ್ನು ಪ್ರಿಂಟ್ ಮಾಡೋಣ. ಸೊ ಇದನ್ನು ನೀವು ಡೈರೆಕ್ಟ್ ಎಲ್ಲಿ ಸರ್ಚ್ ಮಾಡೋದು ಅಂದರೆ ನಿಮ್ಮ ಸಿಸ್ಟಮಲ್ಲೇ ಸೊ ಇಲ್ಲಿ ಮೆನು ಇದೆಯಲ್ಲ, ಸ್ಟಾರ್ಟ್ ಮೆನು ಇದೆಯಲ್ಲ, ಸೊ ಈ ಸ್ಟಾರ್ಟ್ ಮೆನುವಲ್ಲಿ ಹಿಂಗೆ ಕ್ಲಿಕ್ ಮಾಡಿ, ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿ ಲೆಫ್ಟಲ್ಲಿ ಮೌಸಲ್ಲಿ. ನೆಕ್ಸ್ಟು ಐಡಲ್ ಅಂತ ಸರ್ಚ್ ಮಾಡಿ. ನೋಡಿ
ಇಲ್ಲಿ ಐಡಲ್ ಅಂತ ಬರ್ತದೆ ನೋಡಿ, ಪೈಥಾನ್ 3. ಸೊ ನಾನು ಡೌನ್ಲೋಡ್ ಮಾಡೋ ವರ್ಷನ್ನು 3.12. ಬಟ್ ನಿಮ್ಮ ಕೇಸಲ್ಲಿ ಏನಿರುತ್ತೆ ಅಂದರೆ ಪೈಥಾನ್ 3 ಸಮಥಿಂಗ್ ಇರುತ್ತೆ. 64 ಬಿಟ್ ನಾನು ಮಾಡಿರೋದು. ನಿಮ್ಮ ಕೇಸಲ್ಲಿ ಈ ಥರ ಇರಲ್ಲ, ಬೇರೆ ಥರ ಇರುತ್ತೆ. ಸೊ ಓಕೆನಾ, ಇದನ್ನು ಐಡಲ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಓಪನ್ ಅಂತ ಅನ್ನೋದು ಇದೆಯಲ್ಲ, ಸೊ ಇದನ್ನಾದರೂ ಕ್ಲಿಕ್ ಮಾಡ್ಬೋದು. ಸೊ ನಾನು ಇಲ್ಲೇ ಕ್ಲಿಕ್ ಮಾಡ್ತೀನಿ. ನೋಡಿ, ಸೊ ಇಲ್ಲಿ ಹಿಂಗೆ ಕಾಣಿಸ್ತಿದೆಯಲ್ಲ, ಸೊ ಇದು ಐಡಲ್ಲು. ಓಕೆನಾ, ಅಂದರೆ ಇಲ್ಲೇ ಡೈರೆಕ್ಟ್ ನಾವು ಪೈಥಾನ್ ಪ್ರೋಗ್ರಾಮ್ಸ್ನ ಎಲ್ಲ ಪೈಥಾನ್ ಪ್ರೋಗ್ರಾಮ್ಸ್ನ ಇಲ್ಲೇ ಜಸ್ಟ್ ರನ್ ಮಾಡ್ಬೋದು, ಒಂದು ಲೈನಲ್ಲೇ ರನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದೆ ಇಂಟರ್ಯಾಕ್ಟಿವ್. ಇದನ್ನು ನಾವು ಇಂಟರ್ಯಾಕ್ಟಿವ್ ಮೋಡ್ ಅಂತ ಕರಿತೀವಿ. ನೋಡಿ, ಇಲ್ಲೇ ವರ್ಷನೂ ತೋರಿಸ್ತಿದೆ, ಮತ್ತು ಟೈಪ್ ಯಾವುದು, ಮತ್ತು ಕ್ರೆಡಿಟ್ಸ್ ಏನು, ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ತೋರಿಸ್ತಿದೆ. ಪೈಥಾನ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದೆಲ್ಲ ಇಲ್ಲೇ ತೋರಿಸ್ತಿದೆ. ಸೊ ಈಗ ಪ್ರಿಂಟ್ ಹೆಲೋ ವರ್ಲ್ಡ್ ಅಂತ ಒಂದು ಟೈಪ್ ಮಾಡೋಣ, ಪ್ರಿಂಟ್. ಸೊ ಪ್ರಿಂಟ್ ಯಾರಿಗಾರು ಕೇಳಿದ್ರೆ ನಿಮಗೆ ಪ್ರಿಂಟ್ ಏನು, ಸೊ ಇದೇನಿದು ಪ್ರಿಂಟ್, ಯಾವಾಗಲೂ ಟೈಪ್ ಮಾಡ್ತಿರ್ತಾರ ಪ್ರಿಂಟ್ ಏನು ಅಂತಂದರೆ, ಸೊ ಇವೆಲ್ಲ ಫಂಕ್ಷನ್ಸು. ಇದು ನಿಮ್ಗೆ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋ, ಅಪ್ಕಮಿಂಗ್ ವಿಡಿಯೋಸಲ್ಲಿ. ಪ್ರಿಂಟ್ ಮತ್ತು ಪ್ರಿಂಟ್ ಆದಮೇಲೆ ಇಲ್ಲಿ ಓಪನ್ ಬ್ರಾಕೆಟ್ ಮತ್ತು ಕ್ಲೋಸ್ ಬ್ರಾಕೆಟ್ ಈ ಥರ ಕೊಡ್ತಾರಲ್ವ. ಸೊ ಇದನ್ನೇನಂತ ಕರಿತೀವಿ ನಾವು ಅಂದರೆ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಇದು ಫಂಕ್ಷನ್ಸು. ಏನಾದರೂ ನಾವು ಒಂದು ಪ್ರಿಂಟ್ ಮಾಡಬೇಕು, ಇಲ್ಲ ಏನೋ ಒಂದು ಆ್ಯಕ್ಸೆಸ್ ಮಾಡಬೇಕು, ಅಥವಾ ಏನೋ ಒಂದು ನಾವು ವರ್ಕ್ ಮಾಡಬೇಕು, ಮತ್ತು ಏನಾದರೂ ಒಂದು ಮಾಡಿಫಿಕೇಷನ್ ಮಾಡಬೇಕು, ಮತ್ತು ಏನಾದರೂ ಒಂದು ಆ್ಯಡ್ ಮಾಡಬೇಕು ಅಂತ ಅಂದಾಗ, ಸೊ ಕೆಲವೊಂದು ಫಂಕ್ಷನ್ಸ್ನ ಬರ್ತವೆ. ಅದೇ ಥರ ನಾವಿಲ್ಲಿ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಅಂದರೆ ಕಾಂಟ್ಯಾಕ್ಟ್ನ ಏನು ಮಾಡಬೇಕು, ನಾವು ಶೋ ಮಾಡಬೇಕು ಯೂಸರ್ಸ್ಗೆ, ಅಥವಾ ನಮಗೆ ಕಾಣಿಸೋಕೆ ಒಂದು ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಈ ಥರ ಫಂಕ್ಷನ್ಸ್ ತುಂಬ ಇದ್ದಾವೆ ಪೈಥಾನಲ್ಲಿ. ಸೊ ಅದು ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ, ಸೊ ಇದು ಫಂಕ್ಷನ್ನು ಪ್ರಿಂಟ್, ಓಪನ್ ಬ್ರಾಕೆಟ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್. ವಿತಿನ್ ದಿಸ್, ಈ ಬ್ರಾಕೆಟ್ ಒಳಗೆ, ಸೊ ಡಬಲ್ ಕೋಟ್ಸಲ್ಲಿ ನೋಡಿ, ಡಬಲ್ ಕೋಟ್ಸ್ನ ಟೈಪ್ ಮಾಡೋದಕ್ಕೆ ನೀವು ಇಲ್ಲಿ ಶಿಫ್ಟ್ ಹಿಡ್ಕೊಂಡು ಎಂಟರ್ ಪಕ್ಕದಲ್ಲಿ ನೋಡಿ, ಎಂಟರ್ ಪಕ್ಕದಲ್ಲಿ ಡಬಲ್ ಕೋಟ್ಸ್ ಇದೆ. ಓಕೆನಾ, ಒಂದು ಸಲ 2 ಸಲ ಓಪನ್ ಆ್ಯಂಡ್ ಕ್ಲೋಸ್ ಆಯಿತು. ಇಲ್ಲಿ ನೀವೀಗ ಹೆಲೋ ವರ್ಲ್ಡ್ ಹೆಲೋ ವರ್ಲ್ಡ್ ಅಂದರೆ ಜಸ್ಟ್ ಹೆಲೋ ವರ್ಲ್ಡ್ ಅಂತ ಸಾಕು. ಓಕೆನಾ, ಸೊ ಇದು ಸಾಕು, ಇಷ್ಟು ಸಾಕು ನಿಮಗೆ. ಇನ್ನೂ ಬೇಸಿಕ್ ಕಲಿತಿರೋದ್ರಿಂದ ಇಷ್ಟು ಸಾಕು. ಪ್ರಿಂಟ್ ಡಬಲ್ ಕೋಟ್ಸ್ ಒಳಗೆ ಹೆಲೋ ವರ್ಲ್ಡ್. ಸೊ ಬೇಕಾದ್ರೆ ನಿಮ್ಮ ನೇಮ್ನು ಕೂಡ ಇಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ಈ ಥರ ಕೊಟ್ಟಾದಮೇಲೆ ನಿಮಗೆ ಏನೋ ಇನ್ನೂ ಅಡ್ವಾನ್ಸಾಗಿ ಬೇಕು ಅಂತ ಅಂದರೆ ಅಫಸ್ಟ್ರಫಿ ಹಾಕೋಬೇಕು. ಎಲ್ಲಿರುತ್ತೆ ಇದು ಅಫಸ್ಟ್ರಫಿ ಅಂದರೆ, ಶಿಫ್ಟ್ ಹಿಡ್ಕೊಂಡು ನಿಮ್ಮ ಕೀಬೋರ್ಡಲ್ಲಿ 1 ಇದೆಯಲ್ಲ, ಸೊ ನಂಬರ್ ಪಕ್ಕದಲ್ಲಿ ಇರೋದಲ್ಲ, ಈ ನಂಬರ್ಸಲ್ಲಿ ಎಲ್ಲೇ ರೈಟ್ ಸೈಡಲ್ಲಿ ನಂಬರ್ಸ್ ಇದೆ, ಆ ನಂಬರ್ಸ್ ಅಲ್ಲ, ಮೇಲ್ಗಡೆ ಟಾಪಲ್ಲಿ ಈ F1 ಫಂಕ್ಷನ್ ಕೀ ಇರ್ತವೆ, ಅದರ ಬಿಲೋ ಕೆಳಗಡೆ 1 ಇರುತ್ತೆ. ಸೊ ಆ 1ಅನ್ನು ಪ್ರೆಸ್ ಮಾಡಬೇಕು. ಶಿಫ್ಟ್ ಹಿಡ್ಕೊಂಡು 1ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಈ ಥರ ಸಿಂಬಲ್ ಬರುತ್ತೆ. ಸೊ ಈ ಥರ ಅಫಸ್ಟ್ರಫಿ ಸಿಂಬಲ್ ಅಂತ ಕರಿತೀವಿ ಇದನ್ನು. ಸೊ ಇದನ್ನು ಯೂಸ್ ಮಾಡ್ಬೋದು ನೀವು, ಅಂದರೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ರೀಸನ್ನಿಂದ. ನೋಡಿ, ಇಷ್ಟು ಟೈಪ್ ಮಾಡಿದ್ರೆ ಸಾಕು. ಇಷ್ಟು ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿದ್ರೆ ಸಾಕು. ನೋಡಿ, ನಿಮಗೆ ಔಟ್ಪುಟ್ಟು. ಸೊ ನಾವೇನು ಟೈಪ್ ಮಾಡಿದ್ದೀವಿ ಆ ಔಟ್ಪುಟ್ ಇಲ್ಲಿ ತೋರಿಸುತ್ತೆ. ಪ್ರಿಂಟ್ ಫಂಕ್ಷನ್ ಒಳಗೆ ಏನೇನು ನಾವು ಟೈಪ್ ಮಾಡಿದ್ವಿ ಇನ್ಪುಟ್ ಆಗಿ, ಅದು ಔಟ್ಪುಟ್ ಆಗಿ ಇಲ್ಲೇ ಲೈನಲ್ಲಿ ತೋರಿಸುತ್ತೆ. ಓಕೆನಾ, ಸೊ ನೀವು ನೋಡ್ತಾ ಇರ್ಬೋದು, ಇದೊಂದೇ ಲೈನ್ ಸಾಕಾ ಸರ್? ಎಸ್, ಇದೊಂದೇ ಲೈನು ಸಾಕು. ಪ್ರಿಂಟ್ ಈ ಜಾವಾ ಪ್ರೋಗ್ರಾಮಿಂಗು ಮತ್ತು ಪೈಥಾನ್, ಇದು ಏನು ಸಿ ಪ್ರೋಗ್ರಾಮಿಂಗು, ಇವೆಲ್ಲ ಏನಿರ್ತವೆ ಅವೆಲ್ಲ ಅದರಲ್ಲಿ. ಸೊ ಪ್ರಿಂಟ್ ಅಂದರೆ ಹೆಲೋ ವರ್ಲ್ಡ್ ಅಂತ ಟೈಪ್ ಮಾಡಬೇಕು ಅಂದರೆ ಇದಕ್ಕೆ ಇದರದೇ ಆದ ಪ್ಯಾಕೇಜಸ್ ಇರ್ತವೆ, ಮತ್ತು ಇದಕ್ಕೆ ಸಪೋರ್ಟ್ ಮಾಡೋ ಲೈಬ್ರರೀಸ್ ಇರ್ತವೆ. ಅವನ್ನೆಲ್ಲ ಇಂಪೋರ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ನಿಮಗೊಂದು ತೋರಿಸ್ಬಿಡ್ತೀನಿ. ಈ ಥರ ಬ್ರಾಕೆಟ್ಸ್ ಎಲ್ಲ ಹಾಕ್ಕೋಬೇಕು. ಓಕೆನಾ, ಈ ಥರ ಬ್ರಾಕೆಟ್ಸ್ ಎಲ್ಲ ಹಾಕ್ಕೋಬೇಕು. ಸೊ ಅದು ಜಾವಾದಲ್ಲಿ. ಬಟ್ ಇದರಲ್ಲಿ ಆ ಥರ ಏನಿಲ್ಲ, ಜಸ್ಟ್ ಇದೊಂದೇ ಲೈನ್. ನೋಡಿ, ನನಗೆ ಎರರ್ ಬರುತ್ತೆ. ಇದು ನಾನು ಏನು ಕೊಟ್ಟೆ ಇಲ್ಲ, ಅದೇ ಥರ ಬರ್ತದೆ ನೋಡಿ. ಓಕೆನಾ, ಸೊ ಇಲ್ಲಿ ಏನಾದರೂ ನಾವು ಈ ಥರ ಯೂಸ್ ಮಾಡಿದ್ರೆ, ಇದರೊಳಗೆ ಕರ್ಲಿ ಬ್ರೇಸಸ್ ಏನಾದರೂ ಯೂಸ್ ಮಾಡಿದ್ರೆ ಎರರ್ ಬರುತ್ತೆ. ಪೈಥಾನಲ್ಲಿ ನೆನ್ಪಿಟ್ಕೊಂಡಿರಿ, ಎರರ್ ಬರುತ್ತೆ. ಅದನ್ನು ನೀವು ಅಪ್ಕಮಿಂಗ್ ವಿಡಿಯೋಲಿ ತೋರಿಸ್ತೀನಿ. ಓಕೆನಾ, ಸೊ ಇಲ್ಲಿ ಕರ್ಲಿ ಬ್ರೇಸಸ್ನ ಯೂಸ್ ಮಾಡೋಂಗಿಲ್ಲ. ಇದು ಇಂಟರ್ಯಾಕ್ಟಿವ್ ಮೋಡ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸಲ ನೋಡಿಬಿಡಿ, ಇದು ಇಂಟರ್ಯಾಕ್ಟಿವ್ ಮೋಡ್. ಇದನ್ನು ಓಪನ್ ಮಾಡೋದಕ್ಕೆ ಹೇಳ್ಕೊಟ್ನಲ್ಲ. ಸೊ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮೆನುಲಿ ಬಂದುಬಿಟ್ಟು ಐಡಲ್ ಅಂತ ಸರ್ಚ್ ಮಾಡಬೇಕು. ಐಡಲ್ ಅಂತ ಸರ್ಚ್ ಮಾಡಬೇಕು. ಸೊ ಅದರೊಳಗೆ ನೀವು ಹೆಲೋ ವರ್ಲ್ಡ್ ಅಂತ ಕೊಡ್ಬೋದು, ನಿಮ್ಮ ನೇಮ್ ಕೂಡ ಕೊಡ್ಬೋದು. ನೋಡಿ, ನಾನೀಗ ಇಲ್ಲೊಂದು ಇದನ್ನು ಕೊಡ್ತೀನಿ, ಇದನ್ನೇ ಕಾಪಿ ಮಾಡ್ಕೋತೀನಿ. ಓಕೆನಾ, ಇಲ್ಲಿ ನಾನು ನೇಮ್ ಪ್ರಿಂಟ್ ಮಾಡ್ತೀನಿ. ನೇಮ್, ನೋಡಿ, ನಾನು ನೇಮ್ ಪ್ರಿಂಟ್ ಮಾಡ್ತೀನಿ ಈಗ. ಸೊ ನನ್ನ ನೇಮ್ ಪ್ರಿಂಟ್ ಆಯಿತು. ಓಕೆನಾ, ಸೊ ಈ ಥರ ಐಡಲಲ್ಲಿ ನಾವು ಒಂದೇ ಲೈನಲ್ಲಿ ಸಿಂಪಲ್ ಪ್ರೋಗ್ರಾಮ್ ಇದ್ದರೆ ಸೊ ಇಲ್ಲೇ ನೋಡ್ತಾ ಹೋಗ್ಬೋದು. ಓಕೆನಾ, ಸೊ ಈಗ ನಾನು ಕ್ಯಾನ್ಸಲ್ ಮಾಡ್ತೀನಿ. ನೀನು ಇನ್ನೂ ಡೆಪ್ತಾಗಿ ನೀವು ಓದ್ತಾ ಹೋಗ್ಬೋದು. ಅದನ್ನೇ ಇಲ್ಲಿ ಹಾಕಿರೋದು ಔಟ್ಪುಟ್ಟಾಗಿ. ಈ ನೋಟ್ಸ್ ಬೇಕಿತ್ತು ಅಥವಾ ಈ ಕ್ಲಾಸ್ ನೋಟ್ಸ್ ಏನು ಬೇಕಿತ್ತು ಅಂದರೆ ಪ್ಲೀಸ್ ನನ್ನ ನಂಬರ್ನ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ನೋಟ್ಸ್ ಕಳಿಸ್ತೀನಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಸ್ಕ್ರಿಪ್ಟ್ ಮೋಡು.
ಸೊ ಇದು ಈ ಮೋಡ್ ಇಲ್ಲ ಅಂದರೆ ಏನಿದೆ, ನಾನು ಅದನ್ನೇ ಇಲ್ಲಿ ಪಾಯಿಂಟ್ ವೈಸ್ ಹಾಕಿರೋದು ಅಷ್ಟೇ, ಇನ್ನೇನಿಲ್ಲ. ಸೊ ದಿಸ್ ಈಸ್ ವೆನ್ ಯು ರನ್ ಡೈರೆಕ್ಟ್ ಫ್ರಮ್ ದಿ ಕಮಾಂಡ್ ಲೈನ್. ಸೊ ಇದನ್ನು ಐಡಲಿಂದ ಓಪನ್ ಮಾಡ್ಕೊಂಡು ರನ್ ಮಾಡ್ಬೋದು ಅಂತ ಹಾಕಿರೋದು. ನೆಕ್ಸ್ಟ್ ಇದನ್ನ ಸ್ಕ್ರಿಪ್ಟ್ ಮೋಡಲ್ಲಿ ಎರಡನೇದು ಹೆಲೋ ವರ್ಲ್ಡ್ ಯಾವ ಥರ ತೋರಿಸ್ಬೋದು ಅಂದರೆ ಸ್ಕ್ರಿಪ್ಟ್ ಮೋಡ್ ಅಂದರೆ, ಸೊ ನಿಮ್ಮ ಸಿಸ್ಟಮಲ್ಲಿ ನೋಟ್ ಪ್ಯಾಡ್ ಅಂತ ಒಂದು ಇನ್ಬಿಲ್ಟ್ ಟೆಕ್ಸ್ಟ್ ಎಡಿಟರ್ ಇರುತ್ತೆ. ಅದನ್ನು ಓಪನ್ ಮಾಡ್ಕೋಬೇಕು. ನೋಡಿ, ಅದನ್ನು ಯಾವ ಥರ ಓಪನ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ಸ್ಟಾರ್ಟ್ ಮೆನು ಇದೆಯಲ್ಲ, ಈ ಸ್ಟಾರ್ಟ್ ಮೆನು ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ. ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ಟೈಪ್ ಮಾಡಿ ನೋಟ್ ಪ್ಯಾಡ್ ಅಂತ, ಓಕೆನಾ. ಸೊ ಈ ಅಪ್ಲಿಕೇಶನ್ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೋದು, ಅಥವಾ ಇಲ್ಲಿ ಇದೆಯಲ್ಲ ಓಪನ್ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಓಪನ್ ಮಾಡ್ಕೋದು. ಸೊ ನಾನು ಇಲ್ಲೇ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೋತೀನಿ. ನೋಡಿ, ಓಪನ್ ಆಯಿತು. ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ, ಇದನ್ನು ಕ್ಯಾನ್ಸಲ್ ಕೊಡ್ತೀನಿ. ನೆಕ್ಸ್ಟು ಇದನ್ನು ಕೂಡ ಕ್ಯಾನ್ಸಲ್ ಕೊಡ್ತೀನಿ. ಸಾರಿ, ನೋಟ್ ಪ್ಯಾಡ್ ಸೇಮ್ ಇನ್ನೊಂದ್ಸಲ ಓಪನ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಅನ್ಟೆಂಡರ್ ಅಂತ ಬರಬೇಕು. ನಿಮಗೂ ಕೂಡ ಇದೇ ಥರ ಬರುತ್ತೆ. ವೇಟ್ ಫ್ಯೂ ಸೆಕೆಂಡ್ಸ್. ಓಕೆ, ನಿಮಗೂ ಥರ ಈ ಥರ ಬ್ಲ್ಯಾಂಕು ಮತ್ತು ಅನ್ಟೆಂಡೆಡ್ ಅಂತ ಬರುತ್ತೆ. ಇಲ್ಲಿ ನೀವು ಸೊ ಏನು ಟೆಕ್ಸ್ಟ್ ಇದೆ ಇಲ್ಲಿ ಕಾಣಿಸಿದೆಯಲ್ಲ, ಪ್ರಿಂಟ್ ಹೆಲೋ ವರ್ಲ್ಡ್ ಅಂತ ಇದೇ ಥರ ಟೈಪ್ ಮಾಡ್ಕೊಳ್ಳಿ. ಪ್ರಿಂಟ್ ಆಫ್ ಫ್ಲವರ್ ಬ್ರಾಕೆಟ್ ಹೆಲೋ ವರ್ಲ್ಡ್, ಸೊ ಬ್ರಾಕೆಟ್ ಕ್ಲೋಸ್. ನೋಡಿ, ಇದೇ ಥರ ಸೇಮ್ ಫಂಕ್ಷನ್ ಅಲ್ಲೇನು ಐಡಲ್ ಟೈಪ್ ಮಾಡಿದ್ವಲ್ಲ ಅದನ್ನೇ ಇಲ್ಲಿ ಸೊ ಸ್ಕ್ರಿಪ್ಟ್ ಮೋಡಲ್ಲಿ, ಅಂದರೆ ಕಮಾಂಡ್ ಲೈನು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಕೊಂಡು ಅಲ್ಲಿಂದ ರನ್ ಮಾಡೋದು ಹೇಳ್ಕೊಡ್ತಾ ಇರೋದು ಅಷ್ಟೇ. ಸೊ ಇದು ಕಾಂಪ್ಲೆಕ್ಸ್ ಆಗಿರುತ್ತೆ. ಬಟ್ ಇದು ಏನಂದರೆ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಿಮಗೆ, ಅಂದರೆ ವೆಬ್ ಅಪ್ಲಿಕೇಶನ್ ಮಾಡಬೇಕಾದಾಗ ಕೆಲವೊಂದು ಪೈಥಾನ್ ಫ್ರೇಮ್ವರ್ಕ್ ಇದ್ದಾವೆ. ಜಾಂಗೋ ಇದೆ, ಫ್ಲಾಸ್ಕ್ ಇದೆ, ಮತ್ತು ಅಡ್ವಾನ್ಸ್ಡ್ ಏನೇನು ಪೈಥಾನ್ದು ಪೈಚೆರ್ರಿ ಅಂತ ಒಂದು ಫ್ರೇಮ್ವರ್ಕ್ ಇದೆ. ಈ ಥರ ಎಲ್ಲ ಫ್ರೇಮ್ವರ್ಕ್ನ ಕಲಿಬೇಕಾದಾಗ ಈ ಥರ ಸಿಂಪಲ್ ಪ್ರೋಗ್ರಾಮ್ ನೀವು ಮಾಡೋದಕ್ಕೆ ಕಲಿತ್ರೆ ಮಾತ್ರನೇ ಅಂಥ ಅಡ್ವಾನ್ಸ್ಡ್ ಫ್ರೇಮ್ವರ್ಕ್ಸ್ನ ಕಲಿಯೋದಕ್ಕೆ, ಅಂದರೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಏನು ಇಲ್ಲೊಂದು ನೋಟ್ ಪ್ಯಾಡಲ್ಲಿ ಕಲಿಸ್ತಾ ಇದ್ದೀನಿ. ಅದೇ ಥರ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ VS ಕೋಡಲ್ಲಿ ಡೈರೆಕ್ಟ್ ಅಲ್ಲೇ ರನ್ ಮಾಡೋ ಥರ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ, ಓಕೆನಾ. ಸೊ ಇಲ್ಲಿ ಪ್ರಿಂಟ್ ಹೆಲೋ ವರ್ಲ್ಡ್ ಫಂಕ್ಷನ್ನ ಈಗ ಬರ್ದಿದ್ದೀವಿ. ಪ್ರಿಂಟ್ ಫಂಕ್ಷನ್ ಒಳಗೆ ಹೆಲೋ ವರ್ಲ್ಡ್ ಅಂತ ಬರ್ದಿದ್ವಿ. ಇದನ್ನ ಈಗ ರನ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಫೈಲ್ ಅಂತ ಇದೆಯಲ್ಲ ಈ ನೋಟ್ ಪ್ಯಾಡಲ್ಲಿ ಫೈಲ್, ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಸ್ ಅಂತ ಇದೆ ನೋಡಿ. ಸೇವ್ ಆ್ಯಸ್ ಮೇಲೆ ಸೊ ನಿಮಗೆ ಬೇಕಾಗಿರೋ ಡ್ರೈವಲ್ಲಿ ನೀವು ಸೇವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಎಲ್ಲ ಕ್ಲಾಸಸ್ನ ವೀಡಿಯೋಸ್ನ ನಾನು ಎಲ್ಲಿ ಸೇವ್ ಮಾಡ್ತೀನಿ ಅಂದರೆ, ಸೊ ದಿಸ್ ಪಿ ಸಿ ಒಳಗೆ ಡಿ ಡ್ರೈವ್ ಇದೆ, ನ್ಯೂ ವ್ಯಾಲ್ಯೂಮ್ ಡಿ ಅಂತ ಇದೆಯಲ್ಲ. ಸೊ ಈ ಡಿ ಡ್ರೈವಲ್ಲಿ ಡಬಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸರ್ಚ್ ಕ್ರಿಯೇಟರ್ಸ್ ಅಂತ ಒಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಕ್ರಿಯೇಟರ್ಸ್ 2025 ಅಂತ, ಸಾರಿ, ಇಲ್ಲಿ ನೋಡಿ ಸರ್ಚ್ ಕ್ರಿಯೇಟರ್ಸ್. ಸೊ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣಿಸಿದೆ ಸರ್ಚ್ ಕ್ರಿಯೇಟರ್ 2025 ಅಂತ. ಸೊ ಇದರೊಳಗೆ ಪೈಥಾನ್ ಕ್ಲಾಸ್ ಅಂತ, ಪೈಥಾನ್ ನೋಟ್ಸ್ ಅಂತ ಮಾಡ್ಕೊಂಡು ನೋಡಿ, ಪೈಥಾನ್ ನೋಟ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ಈ ಫೋಲ್ಡರ್ ಒಳಗೆ ನಾನು ಈಗ ಸೇವ್ ಮಾಡಿದ್ದೀನಿ ಇದನ್ನು. ಸೊ ಏನಂತ ಫೈಲ್ ನೇಮ್ನ ನೆನ್ಪಿಟ್ಕೊಂಡಿರಿ. ಸೊ ನೀವು ನಾನು ಸ್ಯಾಂಪಲ್ ಅಂತ ಕೊಡ್ತೀನಿ, sample.py ನೆನ್ಪಿಟ್ಕೊಂಡಿರಿ. ಸ್ಯಾಂಪಲ್ ಅನ್ನೋದು ನಾನು ಕೊಡ್ತಿರೋ ಫೈಲ್ ನೇಮ್, ಬಟ್ ನಿಮ್ಮ ಕೇಸಲ್ಲಿ ನೀವೇನು ಬೇಕಾದ್ರೂ ಕೊಡ್ಬೋದು. ನಾನು ಇದನ್ನು ಅಲ್ಲೇ ಅದಕ್ಕೋಸ್ಕರ ಮೆನ್ಷನ್ ಮಾಡಿರೋದು. ರನ್ ಇದನ್ನು ಕೂಡ ತೋರಿಸ್ತೀನಿ, ರನ್ ಯೂಸಿಂಗ್ ಕಮಾಂಡ್. ಬಟ್ ಸೊ ಇಲ್ಲಿ sample.py ಅನ್ನೋದು ಕಾಮನ್ ಆಗಿ ಇರಲೇಬೇಕು. ಅದು ಪೈಥಾನ್ ಫೈಲ್ಗೆ ಎಕ್ಸ್ಟೆನ್ಷನ್. ಅದನ್ನು ಮಿಸ್ ಮಾಡಿದ್ರೆ ಪ್ರೋಗ್ರಾಮ್ ಎರರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಪೈಥಾನ್ ಫೈಲ್ಗೆ ಎಕ್ಸ್ಟೆನ್ಷನ್ಸು, ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಾವಾಗೆ program1.java ಅಂತ ಕೊಡ್ತೀವಲ್ಲ, ಅದೇ ಥರ. ಸೊ .c ಪ್ರೋಗ್ರಾಮ್ಗೆ ಮತ್ತು ಪೈಥಾನ್ ಪ್ರೋಗ್ರಾಮ್ಗೆ .py ಅನ್ನೋದು ಎಕ್ಸ್ಟೆನ್ಷನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಫೈಲ್ ನೇಮ್ ನೀವು ನಿಮ್ಮ ಡಿಸೈರ್ಡ್ ಆಗಿ ನೀವು ಕೊಡ್ಬೋದು. ಸೊ ನಾನು sample.py ಅಂತ ಕೊಟ್ಟಿದ್ದೀನಿ, ಓಕೆನಾ. ಸೊ ಇದನ್ನು ಈಗ ಸೇವ್ ಮಾಡ್ತೀನಿ ನೋಡಿ. ಎಲ್ಲಿ ಸೇವ್ ಮಾಡಿದ್ದೀನಿ? ಡಿ ಡ್ರೈವ್ ಒಳಗೆ. ಅದರೊಳಗೆ ಸೊ ಸರ್ಚ್ ಕ್ರಿಯೇಟರ್ 2025 ಒಳಗೆ ಪೈಥಾನ್ ನೋಟ್ಸ್ ಒಳಗೆ ನಾನು ಈ ಫೈಲ್ನ ಸೇವ್ ಮಾಡಿದ್ದೀನಿ, sample.py ಅಂತ. ಇದನ್ನು ಸೇವ್ ಮಾಡ್ತೀನಿ ನೋಡಿ, ಕಾಣಿಸಿದ್ಯಾ? ಸೇವ್ ಆಗಿರೋ ಫೈಲ್ ಇಲ್ಲಿ ಬರುತ್ತೆ. ಅವಾಗಲೇ ಅನ್ಟೈಟಲ್ಡ್ ಅಂತ ಇತ್ತು, ಈಗ ನೋಡಿ sample.py ಅಂತ ಬಂತು. ಸೊ ಈಗ ಇದನ್ನು ಕ್ಲೋಸ್ ಮಾಡಿ, ಅಂದರೆ ಮಿನಿಮೈಸ್ ಮಾಡಿ, ಲೈಕ್ ಈ ಥರ ಮಿನಿಮೈಸ್ ಮಾಡಿ. ಈಗ ಅಗೇನ್ ಇದನ್ನು ರನ್ ಮಾಡಬೇಕು ಅಂದರೆ ನೋಡಿ, ಸೊ ಯೂಸಿಂಗ್ ಕಮಾಂಡ್ ಲೈನೇ ಓಪನ್ ಮಾಡ್ಕೋಬೇಕು. ಇದು ಕಮಾಂಡ್ ಲೈನ್ ಯಾವ ಥರ ಓಪನ್ ಮಾಡ್ಕೊಳ್ಳೋದು ಅಂದರೆ, ನಿಮ್ಮ ಈ ಸ್ಟಾರ್ಟ್ ಮೆನು ಇದೆಯಲ್ಲ, ಸೊ ಇಲ್ಲಿ ಸ್ಟಾರ್ಟ್ ಮೆನು ಹತ್ರ CMD ಅಂತ ಟೈಪ್ ಮಾಡಿ. ಸೊ CMD ಮೀನ್ಸ್ ಕಮಾಂಡ್ ಪ್ರಾಂಪ್ಟ್. ಸೊ ಅದು ಫುಲ್ ಫಾರ್ಮ್ ಆಯಿತು. CMD ಅನ್ನೋದು ಶಾರ್ಟ್ ಫಾರ್ಮ್. ಸೊ ನಾನು ಅದಕ್ಕೋಸ್ಕರ CMD ಅಂತ ಈಸಿಯಾಗಿ ಹೇಳ್ಕೊಡ್ಬೇಕಲ್ವಾ. ಸೊ ಈಸಿ ಅರ್ಥ ಆಗಬೇಕು ಅಂದರೆ CMD ಅಂತ ಟೈಪ್ ಮಾಡಿ. ಇಲ್ಲೇ ಕಾಣಿಸ್ ನೋಡಿ, ಕಮಾಂಡ್ ಪ್ರಾಂಪ್ಟ್ ಸಿಸ್ಟಮ್, ಅಥವಾ ಇಲ್ಲಾದರೂ ಓಪನ್ ಮಾಡ್ಕೊಳ್ಳಿ, ಇಲ್ಲಾದರೂ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೋಬೋದು. ಸೊ ಇದು ಕಾಮನ್ ಥಿಂಗು. ಸೊ ನಾನು ಇಲ್ಲೇ ಓಪನ್ ಮಾಡ್ಕೋತೀನಿ. ಇಲ್ಲಿ
ನೀವು ಈ ಥರ ಓಪನ್ ಮಾಡ್ಕೊಂಡ್ರೆ ಏನಂದರೆ ಇಲ್ಲಿ ಕೆಲವೊಬ್ಬರು ಸಿಸ್ಟಮಲ್ಲಿ ನಿಮ್ಮ ಯೂಸರ್ಸ್ ಮತ್ತು ಏನು ಸಿಸ್ಟಮ್ ನೇಮ್ ಕೊಟ್ಟರೆ ಅದು ತೋರಿಸುತ್ತೆ. ಈ ಥರ ಓಪನ್ ಮಾಡಿಕೊಂಡು ಅಲ್ಲಿಗೆ ನಾವಿಗೇಟ್ ಆಗೋದು ತುಂಬ ಕಷ್ಟ. ಸೊ ನಾನು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಇದನ್ನು ಕ್ಯಾನ್ಸಲ್ ಮಾಡಿ. ಸೊ ನೀವು ಎಲ್ಲಿ ಸೇವ್ ಮಾಡಿದ್ರಿ ಆ ಫೋಲ್ಡರ್ಗೆ ಹೋಗಬೇಕು. ಲೈಕ್ ನಾನು ಸೇವ್ ಮಾಡಿರೋದು ಇಲ್ಲಿ ದಿಸ್ ಪಿ ಸಿ ಒಳಗೆ ಡಿ ಡ್ರೈವ್ ನ್ಯೂ ವ್ಯಾಲ್ಯೂಮ್ ಡಿ ಅಂತ ಇದೆಯಲ್ಲ, ಸೊ ಈ ಡಿ ಡ್ರೈವ್ ಒಳಗೆ ನಾನು ಇಲ್ಲಿ ಸರ್ಚ್ ಕ್ರಿಯೇಟರ್ 2025, ಸೊ ಈ ಫೋಲ್ಡರ್ ಒಳಗೆ ಪೈಥಾನ್ ನೋಟ್ಸ್ ಅಂತ ನೋಡಿ, ಪೈಥಾನ್ ನೋಟ್ಸ್ ಅಂತ ಇನ್ನು ಸಬ್ ಫೋಲ್ಡರ್ ಒಳಗೆ ನಾನು ಸೇವ್ ಮಾಡಿರೋದು. ಸೊ ಇದನ್ನು ಓಪನ್ ಮಾಡ್ಕೋತೀನಿ. ಇಲ್ಲಿ ಈಗ ಇಲ್ಲಿಂದ ಡೈರೆಕ್ಟ್ ಓಪನ್ ಮಾಡ್ಕೋದು. ಯಾವ ಥರ? ಸೊ ಇಲ್ಲಿ ಇದೆಯಲ್ಲ ದಿಸ್ ಪಿ ಸಿ ನ್ಯೂ ವ್ಯಾಲ್ಯೂಮ್ ಡಿ ಸರ್ಚ್ ಕ್ರಿಯೇಟರ್ 2025 ಪೈಥಾನ್ ನೋಟ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಒಂದು ಸಲ ಮೌಸಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಮೌಸಲ್ಲಿ ನೋಡಿ, ಇಲ್ಲಿರುತ್ತಲ್ಲ, ಸೊ ಲೆಫ್ಟ್ ಕ್ಲಿಕ್ ಮಾಡಬೇಕು. ಲೆಫ್ಟಲ್ಲೇ ಒಂದು ಜಸ್ಟ್ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸೊ ಇಲ್ಲೇ ಟೈಪ್ ಮಾಡಿ CMD ಅಂತ ಟೈಪ್ ಮಾಡಿ. CMD ಅಂತ ಟೈಪ್ ಮಾಡಬೇಕು. ಮತ್ತು ಅದಾದಮೇಲೆ ನಿಮ್ಮ ಕೀಬೋರ್ಡಲ್ಲೇ ಎಂಟರ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ಓಪನ್ ಆಗುತ್ತೆ ಡೈರೆಕ್ಟ್. ಸೊ ಪ್ರತಿ ಸಲ ನಾವಿಗೇಟ್ ಆಗೋದಕ್ಕೆ ಅದು ಕಮಾಂಡ್ ಇರುತ್ತೆ. ಯಾವ ಥರ? ಸೊ CD ನಾವಿಗೇಟ್ ಆ ಥರ ಕಮಾಂಡ್ ಇರುತ್ತೆ. ಬಟ್ ನಮಗೆ ಆ ಥರ ಕಾಂಪ್ಲೆಕ್ಸ್ ಆಗಿ ಟೈಪ್ ಮಾಡ್ಕೊಳ್ಳೋದೆಲ್ಲ ಬೇಡ. ಈಸಿಯಾಗಿ ಬೇಕು ಅಂದರೆ ನೋಡಿ ಈ ಥರ ಜಸ್ಟ್ ಡಿ ಡ್ರೈವ್ ಸರ್ಚ್ ಕ್ರಿಯೇಟರ್ 2025 ಪೈಥಾನ್ ನೋಟ್ಸ್. ಓಕೆನಾ? ಸೊ ಈ ಥರ ಬಂತು. ಈಗ ನೀವು ನೋಡಿ ರನ್ ಮಾಡೋದಕ್ಕೆ ಕಮಾಂಡ್ ಬಂದ್ಬಿಟ್ಟು ನಾವೇನು ಪೈಥಾನ್ ಫೈಲ್ನ ಸೇವ್ ಮಾಡಿದ್ವಿ ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. sample.py ಅಂತ ನಾನು ಸೇವ್ ಮಾಡಿದ್ದು. ನೀವು ನೆನ್ಪಿಟ್ಕೊಂಡಿರ್ಬೇಕು ಅದನ್ನೇ. ನೀವೇನು ಕೊಟ್ಟಿರ್ತೀರ ಅದನ್ನು sample.py. ಓಕೆನಾ? ವಿತ್ ಎಕ್ಸ್ಟೆನ್ಷನ್ ಮರಿಬಾರ್ದು. ಎಕ್ಸ್ಟೆನ್ಷನ್ ಏನಾದ್ರು ಮರೆತರೆ ಎರರ್ ಬರುತ್ತೆ. ನೆನ್ಪಿಟ್ಕೊಂಡ್ರೆ ನಿಮ್ಮ ಫೈಲ್ ನೇಮು ಏನೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಅದೇ ಥರ ಕೊಟ್ಟಬೇಕು. ನಾನು ಯಾವ ಥರ ಕೊಟ್ಟಿದ್ದೀನಿ ನೋಡಿ, SAMPLE ಅದನ್ನೇ ಇಲ್ಲಿ ಟೈಪ್ ಮಾಡಿರಬೇಕು. ಮತ್ತು ಡಾಟ್ ಎಕ್ಸ್ಟೆನ್ಷನ್ ಕೊಡಬೇಕು. ನೋಡಿ ಈ ಥರ ಟೈಪ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಮಾಡಿದ್ರೆ ನೋಡಿ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇಲ್ಲೇ ಓಪನ್ ಆಗಿದೆ. ಓಕೆ 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 ಇಲ್ಲಿ ಓಪನ್ ಆಗುತ್ತೆ ಟರ್ಮಿನಲ್ಲಿ. ಬಟ್ ಇಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ಆಟೋಮೆಟಿಕ್ ಡಿಸೇಬಲ್ಡ್. ಓಕೆ, ಇಲ್ಲೂ ಕೂಡ ಓಪನ್ ಆಗುತ್ತೆ. ಇಲ್ಲೂ ಕೂಡ ನೀವು ರನ್ ಮಾಡ್ಬೋದು. ನೋಡಿ ನನಗೆ ಇಲ್ಲಿ VS ಕೋಡಲ್ಲಿ ಓಪನ್ ಆಗಿದೆ. ನೋಡಿ ಇಲ್ಲಿ VS ಕೋಡಲ್ಲಿ ಓಪನ್ ಆಗಿದೆ. ಇಲ್ಲೂ ಕೂಡ ನೀವು ರನ್ ಮಾಡೋದು ಕೆಲವೊಂದು ಸಲ. ಇಲ್ಲಿ ಟರ್ಮಿನಲ್ ಅಂತ ಇದೆಯಲ್ಲ, ನ್ಯೂ ಟರ್ಮಿನಲ್ಲಿ ಸೊ ಇತ್ತು ಅಂದರೆ ನೀವು ಇಲ್ಲೂ ಕೂಡ ರನ್ ಮಾಡ್ಬೋದು. LS ಅಂತ ಟೈಪ್ ಮಾಡಿ. ನನಗೆ ಈ ಥರ ಫುಲ್ ಓಪನ್ ಆಗುತ್ತೆ. ಇಲ್ಲಿ ಬೇಡ. ಸೊ ನಾನು ಇಲ್ಲಿಂದ ಓಪನ್ ಮಾಡ್ಕೋತೀನಿ. ಅದು ಏನು ಫೋಲ್ಡರ್ ಇದೆ ಇಲ್ಲಿಂದ ಓಪನ್ VS ಕೋಡಲ್ಲೂ ಕೂಡ ಓಪನ್ ಮಾಡ್ಕೋಬೋದು. ಸೊ ಕೆಲವೊಬ್ರಿಗೆ ವರ್ಕ್ ಆಗುತ್ತೆ, ಇಲ್ಲ ಬರುತ್ತೆ. ಸೊ ಬಟ್ ನನ್ನ ಕೇಸಲ್ಲಿ ಬರ್ತಿಲ್ಲ ಅಂದರೆ ಸೊ ನಾನು ಡೈರೆಕ್ಟ್ ಏನು ಮಾಡಿದ್ದೀನಿ, ಸೆಟ್ ಡೈರೆಕ್ಟ್ ಅದು ಐಡಲ್ ಓಪನ್ ಮಾಡೋ ಥರ ಮಾಡಿದ್ದೀನಿ. ಮತ್ತು VS ಕೋಡಲ್ಲಿ ಓಪನ್ ಆಗೋ ಥರ ಮಾಡಿದ್ದೀನಿ ನಾನು. ಅದಕ್ಕೋಸ್ಕರ ನನಗೆ ನನ್ನ ಕೇಸಲ್ಲಿ ಈ ಥರ ತೋರಿಸುತ್ತೆ, ನಿಮ್ಮ ಕೇಸಲ್ಲಿ ಈ ಥರ ತೋರಿಸಲ್ಲ. ಹೆಲೋ ವರ್ಲ್ಡ್ ಅದನ್ನೇ ತೋರಿಸುತ್ತೆ. ಚೆಕ್ ಮಾಡಿ ಆಯಿತಾ. ನೆಕ್ಸ್ಟ್ ನನ್ನ ಕೇಸಲ್ಲಿ ಈ ಥರ ತೋರಿಸ್ತೀನಿ ಅಂದರೆ ಸೊ ನಾನು ಡೈರೆಕ್ಟ್ VS ಕೋಡಲ್ಲಿ ಓಪನ್ ಮಾಡೋ ಥರ ಮಾಡ್ಕೊಂಡಿದ್ದೆ. ಅಂದರೆ ನಾನು ಡೆವಲಪರು, ಸೊ ಅದಕ್ಕೋಸ್ಕರ VS ಕೋಡಲ್ಲಿ ಓಪನ್ ಆಗೋ ಥರ ನಾನು ಮಾಡ್ಕೊಂಡಿರೋದು. ಸೊ ಅದಕ್ಕೆ ವರಿ ಮಾಡಿ ಯಾಕೆ ಇದರ ಎರರ್ ಬರ್ತಿದೆ ಅಂತ ವರಿ ಮಾಡಿ. ಸೊ ನಾನು VS ಕೋಡಲ್ಲಿ ಓಪನ್ ಆಗಬೇಕು ಅಂತ ನಾನು ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿ ಸೇವ್ ಮಾಡಿದ್ದೀನಿ, 2000 ಸರ್ಚ್ ಕ್ರಿಯೇಟರ್ಸ್. ಓಕೆ, ಸರ್ಚ್ ಕ್ರಿಯೇಟರ್ಸ್ 2025. ಓಕೆ, ಇಲ್ಲಿ ಪೈಥಾನ್ ನೋಟ್ಸ್. ಓಕೆ ನೋಡಿ ಇಲ್ಲಿದೆಯಲ್ಲ, ಸೊ ಈ ಫೈಲ್ ಅಲ್ವಾ. ಸೊ ಇದು ರನ್ ಆಗಬೇಕು ಅಂದರೆ ಇಲ್ಲ ನ್ಯೂ ಟರ್ಮಿನಲ್ ನಾನು ತೊಗೊಂಡಿದ್ದೀನಿ. LS ಅಂತ ಹಾಗೆ ಟೈಪ್ ಮಾಡ್ಕೊಂಡು ಇದೆಯಾ, ಹೋಗಿದೆ ಪೈಥಾನ್ sample.py. ಯಾ ನೋಡಿ ನನಗೆ ಇಲ್ಲಿ ರನ್ ಆಯಿತು. ಕೆಲವೊಬ್ಬರಲ್ಲಿ ಅಲ್ಲೇ ರನ್ ಆಗುತ್ತೆ ನೋಡಿ, ಇಲ್ಲಿದೆಯಲ್ಲ ಇಲ್ಲೇ ರನ್ ಆಗುತ್ತೆ. ಬಟ್ ನನ್ನ ಕೇಸಲ್ಲಿ ನೋಡಿ ನನಗೆ ಅಪ್ಡೇಟೆಡ್ ಸೆಟ್ ಐಡಲ್ ಅಂತ ಕೊಟ್ಕೊಂಡಿದ್ದೀನಿ. ಮತ್ತು ನಾನು ಡೈರೆಕ್ಟ್ ಎಲ್ಲಿ ಓಪನ್ ಆಗಬೇಕು, VS ಕೋಡಲ್ಲಿ ಓಪನ್ ಆಗಬೇಕು ಅಂತ ಕಮಾಂಡ್ ಕೊಟ್ಕೊಂಡಿದ್ದೀನಿ. ಸೊ ದಟ್ ರೀಸನ್ ನನಗೆ ಇಲ್ಲಿ VS ಕೋಡಲ್ಲಿ ಓಪನ್ ಆಗಿದೆ ಪ್ರೋಗ್ರಾಮು. ಸೊ ಡೈರೆಕ್ಟ್ ಪ್ರೋಗ್ರಾಮ್ ಮಾತ್ರ ಓಪನ್ ಆಯಿತು. ಬಟ್ ಡೈರೆಕ್ಟ್ ಪ್ರೋಗ್ರಾಮ್ ಓಪನ್ ಆಗಿದ ತಕ್ಷಣ ಅದಕ್ಕೆ ಕಮಾಂಡ್ ಇರ್ತವೆ. ಆ ಕಮಾಂಡ್ನ ಮಾಡ್ಕೊಂಡು ಬರೋದಕ್ಕೆ ಕಷ್ಟ ಆಗೋದು ಅನ್ನೋ ರೀಸನಿಂದನೇ ನಾನು ಸೊ ಈ ಥರ ಮಾಡಿದ್ದು. ಡೈರೆಕ್ಟ್ ಫೋಲ್ಡರ್ನ ಓಪನ್ ಮಾಡ್ಕೊಂಡು ಇಲ್ಲೇ ಓಪನ್ ಮಾಡ್ಕೊಂಡು ಅಲ್ಲಿ ಏನು ಫೈಲ್ ಸೇವ್ ಮಾಡಿದ್ದೆ ಅದನ್ನ ಇಲ್ಲಿ ರನ್ ಮಾಡಬೇಕು. ಸೇಮ್ ಪೈಥಾನ್ sample.py ಅಂತ ಇಲ್ಲಿ VS ಕೋಡಲ್ಲಿ ರನ್ ಮಾಡೋದಾದರೆ ಟರ್ಮಿನಲ್ ತೊಗೋಬೇಕು. ಇಲ್ಲಿ ಟರ್ಮಿನಲ್ ಅಂತ ಇದೆಯಲ್ಲ, ಸೊ ಇಲ್ಲಿ ನ್ಯೂ ಟರ್ಮಿನಲ್ ತೊಗೊಂಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ LS ಅಂತ ಕೊಡೋದು ಅವಶ್ಯಕತೆ ಏನಿಲ್ಲ, ಯಾಕಂದರೆ ಆಲ್ರೆಡಿ ಇರುತ್ತೆ ಅಂತ. ಸೊ ನಾನು ಚೆಕ್ ಮಾಡೋಕ್ಕೋಸ್ಕರ ನಾನು ಯೂಸ್ ಮಾಡಿದ್ದು. ಬಟ್ ನೀವು ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಪೈಥಾನ್ sample.py ಅಂತ ಕೊಟ್ಟರೆ ಸಾಕು. ಔಟ್ಪುಟ್ ನೋಡಿ ಈ ಥರ ಬರುತ್ತೆ. ಓಕೆ, ಇದಿಷ್ಟು ಫಸ್ಟ್ ಪ್ರೋಗ್ರಾಮು. ಓಕೆನಾ.